ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, 2026ನೇ ವರ್ಷ ಯುಗಾದಿ ಹಬ್ಬ ನೋಡಿ. 2026ನೇ ವರ್ಷದ ಯುಗಾದಿ ಹಬ್ಬದಿಂದ ವರ್ಷ ಪೂರ್ತಿ ಫಲಾಫಲಗಳು ಅಂದರೆ ಮುಂದಿನ ವರ್ಷ 2027ರ ಯುಗಾದಿವರೆಗೂ ಕೂಡ ಯಾವ ರೀತಿಯ ಕಂದಾಯ ಫಲಗಳಿದೆ, ಗ್ರಹಗಳ ಚಲನೆ ಬದಲಾವಣೆಯಿಂದ ಯೋಗ ಫಲಗಳಿದೆ, ಇವೆಲ್ಲವೂ ಕೂಡ ತಿಳ್ಕೊಳ್ಳೋಣ. ನೋಡಿ, ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ 2026ರ ಯುಗಾದಿ ಹಬ್ಬ ದಿನಾಂಕ 19ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ, ಅಂದರೆ ಮಾರ್ಚ್ 19ರಿಂದ ಪ್ರಾರಂಭ ಆಗುವಂತಹದ್ದು ಈ ಒಂದು ಭವಿಷ್ಯ. ನೋಡಿ, ಹಿಂದೂ ಸಂಪ್ರದಾಯಬದ್ಧವಾಗಿ ಯುಗಾದಿಯಿಂದ ನಾವು ಜ್ಯೋತಿಷ್ಯ ವಿಚಾರದಲ್ಲಿ ಈ ಕಂದಾಯ ಫಲಗಳನ್ನು ತಿಳ್ಕೊಳ್ಳುವಂತಹದ್ದು ವಿಶೇಷವಾಗಿ ಇರುತ್ತೆ. 2027ರ ಯುಗಾದಿವರೆಗೂ ಕೂಡ ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ ನೋಡಿ, ಆದಾಯ 5 ಭಾಗ. ನೋಡಿ, ಆದಾಯಗಳು 5 ಪ್ರಮಾಣದಲ್ಲಿರುತ್ತೆ, ವ್ಯಯ ಖರ್ಚು 14 ಪ್ರಮಾಣದಲ್ಲಿರುತ್ತೆ. ಅಂದರೆ ಆದಾಯಕ್ಕಿಂತ ಹೆಚ್ಚಿನ ಸ್ಥಿತಿಯಲ್ಲಿ ಖರ್ಚುಗಳಿರುವಂತಹದ್ದು ವೃಷಭ ರಾಶಿಯವರಿಗೆ. ಇನ್ನು ಆರೋಗ್ಯ 4 ಭಾಗ, ಅನಾರೋಗ್ಯ 5 ಭಾಗ ಇರುವಂತಹದ್ದು. ಹಾಗಾಗಿ ಆರೋಗ್ಯ ವಿಚಾರ ತುಂಬ ಜಾಗೃತೆಯಿಂದ ಇರಬೇಕು. ಯಾಕೆಂದರೆ ಅನಾರೋಗ್ಯ ಹೆಚ್ಚಿನ ಪ್ರಮಾಣದಲ್ಲಿದೆ, ಆಕಸ್ಮಿಕವಾಗಿ ಅನಾರೋಗ್ಯ ಕೆಡುವಂತಹದ್ದಿದೆ. ಹಾಗಾಗಿ ಸ್ವಲ್ಪ ಗ್ರಹಶಾಂತಿಗಳು ಮಾಡ್ಕೊಳ್ಳೋದು ಉತ್ತಮಪ್ರದ. ಇನ್ನು ರಾಜ್ಯ ಪೂಜಾ ನೋಡಿ, ರಾಜ ಮರ್ಯಾದೆ 3 ಪ್ರಮಾಣದಲ್ಲಿ, ಅಂದರೆ 3 ವಿಷಯಗಳಲ್ಲಿ ತಿಳಿತೀರಾ. ಇನ್ನು ರಾಜಕೋಪ ಉಂಟಾಗುವಂತಹದ್ದು ನೋಡಿ, ಅನವಶ್ಯಕವಾದಂತಹ ಕಿರಿಕಿರಿ ವ್ಯವಹಾರಗಳಲ್ಲಿ 5 ವಿಚಾರಗಳಲ್ಲಿ ನೀವು ಕೋಪ ಉದ್ರೇಕಕ್ಕೆ ಹೋಗುವಂತಹ ಸ್ಥಿತಿ ಇರುತ್ತೆ. ಇನ್ನು ಸುಖದ ಪ್ರಮಾಣ 6 ವಿಷಯ, ಇನ್ನು ದುಃಖದ ವಿಚಾರ 3 ವಿಷಯಗಳಲ್ಲಿ ಬರುವಂತಹದ್ದಿರುತ್ತೆ. ಹಾಗೆ ಇದು ಕಂದಾಯ ಫಲಗಳು ವೃಷಭ ರಾಶಿಯವರಿಗೆ. ಇನ್ನು ವರ್ಷ ಪೂರ್ತಿ ಅಂದರೆ 12 ಮಾಸಗಳಲ್ಲಿ ಯಾವ್ಯಾವ ಮಾಸ ಅಂದರೆ ಯಾವ ತಿಂಗಳಲ್ಲಿ ಯಾವ ದಿನಾಂಕಕ್ಕೆ ಗ್ರಹ ಬಲಗಳಿಂದ ನಿಮ್ಮ ರಾಶಿಯವರಿಗೆ ಅಂದರೆ ವೃಷಭ ರಾಶಿಯವರಿಗೆ ಆಗುವಂತಹದ್ದನ್ನು ನೋಡಿದ್ರೆ ನೋಡಿ, ಏಪ್ರಿಲ್ 14ರವರೆಗೂ ಕೂಡ ಸ್ವಲ್ಪ ಆದಾಯ ಪ್ರಮಾಣಗಳು 2-3 ರೀತಿಯ ಪ್ರಮಾಣದಲ್ಲಿ ಪಡೆಯುವಂತಹದ್ದಿರುತ್ತೆ. ಏಪ್ರಿಲ್ 14ರ ನಂತರ ಖರ್ಚುಗಳು ಜಾಸ್ತಿ ಉಂಟಾಗುವಂತಹದ್ದು ನೋಡಿ. ಸ್ವಲ್ಪ ಖರ್ಚುಗಳು ಯಾವುದೋ ಒಂದು ಕೆಲಸ ಕಾರ್ಯ ವಿಚಾರ, ಹಠ ಸ್ವಭಾವ ಮನಸ್ತತ್ವದಿಂದ ನಿಮ್ಮ ಭಾತೃವರ್ಗದವರಿಗೆ ಖರ್ಚುಗಳು ಮಾಡುವಂತಹದ್ದು, ಮತ್ತೆ ಸ್ವಲ್ಪ ಆರೋಗ್ಯ ವಿಚಾರಕ್ಕೆ ನೀವು ವಿಶೇಷವಾಗಿ ಖರ್ಚು ಮಾಡುವಂತಹದ್ದು ಬರುತ್ತೆ. ಈ ಒಂದು ವಿಷಯ ಗಮನದ ಇಟ್ಕೊಂಡು ಈ ಒಂದು ಕುಜಗ್ರಹ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ಈ ಒಂದು ಖರ್ಚುಗಳು ಕಡಿಮೆ ಆಗುತ್ತೆ, ಅದು ಒಳ್ಳೆಯ ಪ್ರಮಾಣದಲ್ಲಿ ಉಂಟಾಗುವಂತಹದ್ದು. ಇನ್ನು ಮೇ 15ರ ನಂತರ ವಿಶೇಷವಾಗಿ ವೈಯಕ್ತಿಕವಾದಂತಹ ಸ್ಥಿರತೆ ದೃಢತೆ ಉಂಟಾಗತ್ತೆ. ಮತ್ತೆ ಸ್ವಲ್ಪ ಶುಕ್ರಗ್ರಹ ಶಾಂತಿ ಪರಿಹಾರ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಸೂರ್ಯನಿಗೆ ಶತ್ರುಭಾವ ಉಂಟಾಗುವಂತಹದ್ದಿರುತ್ತೆ. ಹಾಗಾಗಿ ಅಮ್ಮನವರ ದರ್ಶನ ಮಾಡಿ ಅಮ್ಮನವರಿಗೆ ಹಾಲು ವರ್ಷ ಕೊಡೋದ್ರಿಂದ ಶ್ರೇಷ್ಠವಾದ ಪ್ರತಿಫಲಗಳು ಉಂಟಾಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಬೆಳವಣಿಗೆ ಶ್ರೇಷ್ಠ ಮಟ್ಟ ಸ್ಥಿತಿಯಲ್ಲಿ ಬೆಳೆಯುವಂತಹದ್ದು. ಇನ್ನು ಜೂನ್ 15ರ ನಂತರದ ದಿನಗಳಲ್ಲಿ ಕೆಲವೊಂದು ವ್ಯವಹಾರಗಳಿಂದ ಹಣಕಾಸಿನ ಅನುಕೂಲತೆಗಳು ಉಂಟಾಗತ್ತೆ. ಮತ್ತೆ ಆರೋಗ್ಯ ವಿಚಾರವಾಗಿ ಕೂಡ ಹಣಕಾಸಿನ ವ್ಯವಹಾರಗಳು ಅಂದರೆ ಖರ್ಚುಗಳು ಬರುವಂತಹದ್ದು. ಎಲ್ಲ ಯಾವುದೋ ಒಂದು ಟ್ರೀಟ್ಮೆಂಟ್ ತಗೊಂಡಿರ್ತೀರಾ, ಅದು ಬಿಲ್ಸ್ ಎಲ್ಲ ಕೂಡ ಈಗ ಶಾಂಕ್ಷನ್ ಆಗುವಂಥದ್ದು. ನಿಮ್ಮ ಕಂಪ್ನಿಗಳಲ್ಲಿ ವರ್ಕ್ ಮಾಡ್ತಾ ಇರೋ ಜಾಗಗಳಲ್ಲಿ ವೃತ್ತಿಯಲ್ಲಿ ನಿಮಗೆ ಒಂದು ಹೆಲ್ತ್ ಫಂಡ್ ಅಂತ ಕೊಡುವಂತಹದ್ದಾಗಿರ್ಬೋದು, ಅಥವಾ ಟ್ರೀಟ್ಮೆಂಟ್ ತಗೊಂಡಿರೋದಕ್ಕೋಸ್ಕರ ನಿಮಗೆ ರಿಯಂಬರ್ಸ್ಮೆಂಟ್ ಆಗುವಂತಹದ್ದು ಈ ಒಂದು ಸಮಯದಲ್ಲಿ ಸಿಗತ್ತೆ. ಇನ್ನು ಜುಲೈ 17ರ ನಂತರದ ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ಒಂದು ಪ್ರಯತ್ನ ಬಲ ಜಾಸ್ತಿ ಆಗತ್ತೆ. ಯಾವುದೇ ಒಂದು ಕೆಲಸದಲ್ಲಿ ಕೈ ಹಾಕಿ ಸಕ್ಸಸ್ ಸಿಕ್ಬಿಡತ್ತೆ. ನೋಡಿ, ಈ ಒಂದು ದಿನಾಂಕ ನೀವು ತುಂಬಾ ಗಮನ ಇಟ್ಕೊಂಡು ನೋಡಬೇಕು. ಇಡೀ ವರ್ಷದಲ್ಲಿ ವೃಷಭ ರಾಶಿಯವರಿಗೆ ಸಿಗುವಂತಹ ಒಂದು ಭಾಗ್ಯದ ಪ್ರಯತ್ನ ಬಲದ ತಿಂಗಳು ಅಂತ ಹೇಳ್ಬೋದು. ಜುಲೈ 17ರ ನಂತರ 1 ತಿಂಗಳ ಕಾಲ ಈ ಒಂದು ಯೋಗ ಪ್ರಾಪ್ತಿಗಳಿರುತ್ತೆ. ವಿಶೇಷವಾಗಿ ಸಕ್ಸಸ್ ಸಿಗುವಂತಹದ್ದು ಜಾಸ್ತಿ ಇರುತ್ತೆ. ಹಾಗೆ ಏನೇ ಪ್ರಯತ್ನ ಮಾಡಿ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕುವಂತಹದ್ದು, ಸಕ್ಸಸ್ ಸಿಗುವಂತಹದ್ದು, ಒಳ್ಳೆಯ ಸ್ಥಾನ ಘನತೆ ಗೌರವ ಸಿಗುವಂತಹದ್ದು ಇವೆಲ್ಲವೂ ಕೂಡ ನಿಮಗೆ ಈ ಒಂದು ಪ್ರಯತ್ನ ಬಲದಿಂದ ಸಿಗತ್ತೆ. ಇನ್ನು ಆಗಸ್ಟ್ 17ರ ನಂತರದ ದಿನಗಳಲ್ಲಿ ವಿಶೇಷವಾಗಿ ನಿಮ್ಮ ಒಂದು
ತಂದೆಯ ಸ್ಥಾನದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ವ್ಯವಹಾರಗಳು ನಡೆಯುವಂತಹದ್ದು ನೋಡಿ. ತಂದೆಗೆ ಕೆಲವೊಂದು ಕಾರ್ಯಗಳಲ್ಲಿ ಜಯಿಸುವಂತಹದ್ದಿರುತ್ತೆ ನಿಮ್ಮ ಒಂದು ಕುಟುಂಬದಲ್ಲಿ. ಇನ್ನ ಸೆಪ್ಟೆಂಬರ್ 17ರ ನಂತರದ ದಿನಗಳಲ್ಲಿ ನೋಡಿ, ಯಾರೆಲ್ಲ ಒಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಅಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯ ಪ್ರತಿಫಲಗಳು ನೋಡಿ. ಕೆಲವರು ಓದ್ತಾ ಇದ್ದಂಗೆನೆ ಜಾಬ್ ಕನ್ಫರ್ಮ್ ಆಗಿಬಿಡುವಂತಹದ್ದು, ವೃತ್ತಿ ಬಲ ಸಿಕ್ಬಿಡುವಂತಹದ್ದು ಇವೆಲ್ಲವೂ ಕೂಡ ಆಗತ್ತೆ. ಆದರೆ ಸ್ವಲ್ಪ ಶನಿಯ ದೃಷ್ಟಿ ಇರೋದ್ರಿಂದ ಶನಿ ಪರಿಹಾರ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ವೃತ್ತಿ ಸಿಗ್ತಾ ಇದೆ, ಜಾಬ್ ಸಿಗ್ತಾ ಇದೆ ಅಂತಂದ್ರೆ ತುಂಬಾ ಒತ್ತಡದ ಸಂದಿಗ್ಧ ಪರಿಸ್ಥಿತಿಗಳ ಜಾಬ್ಗಳು ಸಿಕ್ಬಿಡುವಂತಹದ್ದಾಗಬಹುದು. ಅದಕ್ಕೋಸ್ಕರ ಶನಿ ಪರಿಹಾರ ಮಾಡಿದ್ರೆ ಸುಫಲ ಸಿಗತ್ತೆ. ಇನ್ನ ಅಕ್ಟೋಬರ್ 18ನೇ ತಾರೀಕಿನ ನಂತರದ ದಿನಗಳಲ್ಲಿ ವಿಶೇಷವಾಗಿ ಕೆಲವೊಂದು ಖರ್ಚುಗಳಿಗೋಸ್ಕರ ಸ್ನೇಹಿತರ ಜೊತೆ ಕೂಡ್ತೀರಾ, ವ್ಯವಹಾರಗಳು ಮಾಡ್ತೀರಾ. ಆ ಒಂದು ವ್ಯವಹಾರಗಳಿಂದ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಹೂಡಿಕೆ ಮಾಡುವಂತಹದ್ದು, ಭೂಮಿ ಮೇಲೆ ಕೆಲವೊಂದು ಪ್ರಯತ್ನ ಕಾರ್ಯಗಳಿಗೋಸ್ಕರ ಹೂಡಿಕೆ ಮಾಡುವಂತಹ ಸ್ಥಿತಿ ಬರುತ್ತೆ. ಹಾಗಾಗಿ ಮತ್ತೆ ತೈಲ ಸಂಬಂಧಿ ವಿಚಾರಗಳಿಗೆ ಅಂದ್ರೆ ತೈಲ ಒಂದು ವಿಚಾರಗಳಲ್ಲಿ ಖರ್ಚುಗಳು ಜಾಸ್ತಿ ಬರುವಂತಹದ್ದಿರುತ್ತೆ. ಮತ್ತೆ ಐಷಾರಾಮಿ ಜೀವನಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಗೊಳ್ಳುವಂತಹ ವಿಚಾರದಲ್ಲಿ ಖರ್ಚುಗಳು ಬರುವಂತಹದ್ದಿರುತ್ತೆ. ಇನ್ನ ನವೆಂಬರ್ 17ನೇ ತಾರೀಕು ನೋಡಿ, ನವೆಂಬರ್ 17ರ ನಂತರದ ದಿನಗಳಲ್ಲಿ ವಿಶೇಷವಾಗಿ ತುಂಬಾ ಡೆವಲಪ್ಮೆಂಟ್ಸ್ ನೋಡಿ. ಯಾರಿಗೆಲ್ಲ ವಿವಾಹ ಆಗಿಲ್ಲ ಅಂತ ಅವರಿಗೆ ವಿವಾಹ ಸಂಬಂಧಗಳು ನಿರ್ಣಯ ಸಕ್ಸಸ್ ಸಿಗ್ಬಿಡುವಂತಹದ್ದಿರುತ್ತೆ. ಹಾಗೆ ಈ ಒಂದು ಸಮಯದಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಶುಭದಾಯಕವಾದ ಫಲ ವೃಷಭ ರಾಶಿಯವರಿಗೆ ಸಿಗತ್ತೆ. ಇನ್ನು ದಾಂಪತ್ಯ ಸೌಖ್ಯ ಅಭಿವೃದ್ಧಿಗಳು ತುಂಬಾ ಉತ್ತಮವಾಗಿ ಸಿಗತ್ತೆ. ಇನ್ನ ಡಿಸೆಂಬರ್ 16ನೇ ತಾರೀಕರ ನಂತರದ ದಿನಗಳು ನೋಡಿ, ಒಂದು ತಿಂಗಳ ಕಾಲ ಡಿಸೆಂಬರ್ 16ರ ನಂತರ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ಗಮನ ಹರಿಸುವಂತಹದ್ದು. ಅಂದರೆ ಶ್ವಾಸ ಸಂಬಂಧಿ ಬಾಧೆ ಸಮಸ್ಯೆ, ಸ್ವಲ್ಪ ಉಷ್ಣ ಬಾಧೆಗಳು ಬರುವಂತಹದ್ದು, ನರಬಾಧೆಗಳು ಉಂಟಾಗುವಂತಹದ್ದು ಇರುತ್ತೆ. ಅದಕ್ಕೆ ತುಂಬ ಜಾಗೃತೆಯಿಂದ ಸ್ವಲ್ಪ ಅರಳಿ ಮರದ ಪ್ರದಕ್ಷಿಣೆ ಮಾಡೋದ್ರಿಂದ ಈ ಒಂದು ವೈಪರೀತ್ಯಗಳು ನಿವಾರಣೆ ಆಗುತ್ತೆ. ಇನ್ನ 2027 ಜನವರಿ 14ನೇ ತಾರೀಕು ನೋಡಿ, ಸಂಕ್ರಾಂತಿ, ಮಕರ ಸಂಕ್ರಮಣ, ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಗುವಂತಹ ದಿನ. ಇಲ್ಲಿಂದ ಒಂದು ತಿಂಗಳ ಕಾಲ ವಿಶೇಷವಾಗಿ ಭಾಗ್ಯ ಪ್ರಯತ್ನಗಳಿಗೆ ಸಕ್ಸಸ್ ಸಿಗುವಂತಹದ್ದು. ಆಗಲೇ ಹೇಳಿದೆ, ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ಭಾಗ್ಯ ಫಲಗಳು ಸಿಗುವಂತಹ ಸ್ಥಿತಿ ಇದೆ, ಉತ್ತಮವಾಗಿದೆ ಅಂತ ಹೇಳಿದೆ. ಅದೇ ರೀತಿ ಅನುಕೂಲಗಳು ಸಿಗತ್ತೆ. ಇನ್ನ 2027 ಫೆಬ್ರವರಿ 13ರ ನಂತರದ ದಿನಗಳು ನೋಡಿ, ವಿಶೇಷವಾಗಿ ವೃತ್ತಿಯಲ್ಲಿ ಸ್ಥಿರತೆ, ಒಂದು ಬದಲಾವಣೆ ಇವೆಲ್ಲ ಕೂಡ ಇರುತ್ತೆ ನೋಡಿ. ಎಲ್ಲಿ ಸ್ಥಿರವಾಗಿರ್ತೀರಾ ಅಲ್ಲೇ ಇರ್ದಿರಾ ಒಂಚೂರು ಬದಲಾವಣೆ ಇರುತ್ತೆ, ಎಲ್ಲ ಒಂದ್ ಕಡೆ ಚೇಂಜ್ ಆಗುವಂಥದ್ದು. ಇಲ್ಲ ಕೆಲಸ ಅಲ್ಲೇ ಸ್ಥಿರವಾಗಿ ಮಾಡ್ತಾ ಇರ್ತೀರಾ, ಡೆಪ್ಟೇಷನ್ ಮೇಲೆ ಹೊರಗಡೆ ಹೋಗಿ ಕೆಲಸ ಮಾಡುವಂತಹ ಒಂದು ಅವಕಾಶ ಬರುತ್ತೆ. ಜೊತೆಗೆ ದೂರ ಸಂಚಾರಕ್ಕೆ ಓಡಾಡಿ ಮಾಡುವಂತಹ ಕೆಲಸಗಳು ನಿಮ್ಮ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಇರುವಂತಹದ್ದಿರುತ್ತೆ. ಇನ್ನ 2027 ಮಾರ್ಚ್ 15ರ ನಂತರದ ದಿನಗಳಲ್ಲಿ ಸ್ವಲ್ಪ ಲಾಭದಾಯಕವಾದ ಫಲಾಫಲಗಳು, ಆದಾಯಗಳನ್ನು ಗಳಿಸುವಂತಹದ್ದು. ಮತ್ತೆ ಮನೆ ಕಡೆ ವಿಶೇಷತಃ ನಿಮಗೆ ಆದಾಯಗಳು ಯಥೇಚ್ಛವಾಗಿ ರೂಢಿಸಿಕೊಳ್ಳುವಂತಹದ್ದು ಸದವಕಾಶ ನಿಮಗೆ ಸಿಗುತ್ತೆ. ಮತ್ತೆ ವೃತ್ತಿಯಲ್ಲಿ ಭಾಗ್ಯದಿಂದ ಇವೆಲ್ಲದರಿಂದಲೂ ಕೂಡ ಆದಾಯಗಳನ್ನೇ ಗಳಿಸುವಂತಹದ್ದು. ಆದಾಯ ಬರುತ್ತೆ ಅಂದ್ರೆ ಯಾರು ಬೇಡ ಅನ್ನಲ್ಲ. ಹಾಗಾಗಿ ಈ ಒಂದು ಸಮಯದಲ್ಲಿ ನಿಮಗೆ ಗ್ರಹಗಳ ಚಲನೆ ಬದಲಾವಣೆಯಿಂದ ಒಳ್ಳೆ ದೀರ್ಘಕಾಲಿಕವಾದಂತಹ ಆದಾಯಗಳನ್ನೇ ನೀವು ಪಡೆಯುವಂತಹದ್ದಿರುತ್ತೆ. ಹಾಗೆ ಶ್ರೇಷ್ಠತರವಾಗಿದೆ. ನೀವು ಇದುವರೆಗೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಪರಿಹಾರಗಳು ಮಾಡುವಂತಹದ್ದಂದ್ರೆ ಯಾವ ಗ್ರಹ ದೋಷಗಳಿದೆ ಆ ಗ್ರಹ ದೋಷಗಳಿಗೆ ಸೂಕ್ಷ್ಮವಾದಂತಹ ಸರಳವಾದಂತಹ ಪರಿಹಾರಗಳಿರುವಂತಹದ್ದು. ಹಾಗೆ ಆ ಪರಿಹಾರಗಳು ಮಾಡುವ ಮುಖೇನ ನಿಮ್ಮ ಜಾತಕಗಳಲ್ಲಿ ಗ್ರಹ ದೋಷಗಳಿದ್ರೆ ಅದಕ್ಕೆ ಪರಿಹಾರ ಮಾಡ್ಕೋಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ನಿಮ್ಮೆಲ್ಲರೂ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಈ ವರ್ಷ ಪೂರ್ತಿ ಶುಭವಾದಂತಹ ಫಲಗಳು ನೀವು ಪಡೆಯಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.